ಓಕೆ, ಹುಬ್ಬಳ್ಳಿಗೆ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಸೇನಾ ಹೆಲಿಕಾಪ್ಟರ್ನಲ್ಲಿ. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಇನ್ನೇನು ಕೆಲ ಹೊತ್ತಿನಲ್ಲೇ ಇಲ್ಲಿಂದ ಅವರು ಕೊಪ್ಪಳದ ಗಂಗಾವತಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಪ್ರಧಾನಿ ಮೋದಿ ಅವರು ಆಗಮಿಸಿರುವಂತಹ ವಿಶೇಷ ಸೇನಾ ಹೆಲಿಕಾಪ್ಟರ್ನ ತಾವೀಗ ನೋಡ್ತಾ ಇದ್ದೀರಾ. ಐ ಥಿಂಕ್ ಇದೇ ಹೆಲಿಕಾಪ್ಟರ್ನಲ್ಲಿ ಅವರು ಗಂಗಾವತಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅಂತ ಅನ್ನಿಸ್ತಾ ಇದೆ. ಅಥವಾ ಹುಬ್ಬಳ್ಳಿಯಿಂದ ಗಂಗಾವತಿಗೆ ಇದರಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ. ಹುಬ್ಬಳ್ಳಿಗೆ ಅವರು ವಿಶೇಷ ವಿಮಾನದಲ್ಲೇ ಬಂದಿರ್ತಾರೆ. ಆ ವಿಶೇಷ ವಿಮಾನದಲ್ಲಿ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಿರ್ತಾರೆ. ಯಾಕೆಂದರೆ ರನ್ವೇ ಇರ್ತಕ್ಕಂಥದ್ದು ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ. ಅಲ್ಲಿಂದ ಗಂಗಾವತಿಗೆ ನಿಮಗೆ ದೊಡ್ಡ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸೋದಕ್ಕಾಗೋದಿಲ್ಲ. ಹಾಗಾಗಿ ಸೇನಾ ಹೆಲಿಕಾಪ್ಟರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅವರ ರಕ್ಷಣಾ ಪಡೆ ಈಗ ಗಂಗಾವತಿಯತ್ತ ಹಾರೋದಕ್ಕೆ ಸಿದ್ಧವಾಗಿ ನಿಂತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಹುಬ್ಬಳ್ಳಿಯಿಂದ ಬರ್ತಾ ಇರ್ತಕ್ಕಂಥ ದೃಶ್ಯಗಳು ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ನೇರವಾಗಿ ಗಂಗಾವತಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಎಂದಿನಂತೆ ಅವರ ಭದ್ರತಾ ಪಡೆಗಳು ಕೂಡ ಇದೆ. ಹೆಲಿಕಾಪ್ಟರ್ ಹೊರಡ್ತಾ ಇರತಕ್ಕಂಥ ದೃಶ್ಯ ಅಂದರೆ ಅಲ್ಲಿಗೆ ಅವರು ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ಈಗಾಗಲೇ ಗಂಗಾವತಿಯತ್ತ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 20 ನಿಮಿಷಗಳ ಪ್ರಯಾಣ ಅಂತ ಹೇಳಲಾಗ್ತಾ ಇದೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಎಷ್ಟು ನಿಮಿಷಗಳಾಗ್ಬೋದು ಅಂತ. ಆದರೆ ಈಗಾಗಲೇ 2 ಗಂಟೆ 36 ನಿಮಿಷ ಆಗಿದೆ. ಅವರ ಲೆಕ್ಕಾಚಾರದ ಪ್ರಕಾರ 3 ಗಂಟೆಗೆ 2 ಗಂಟೆ 50 ನಿಮಿಷ ಅಥವಾ 3 ಗಂಟೆಗೆ ಮೋದಿಯವರ ಭಾಷಣ ಆರಂಭ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸರಿ ಹೋಗುತ್ತೆ. ಗಂಗಾವತಿಯತ್ತ ನರೇಂದ್ರ ಮೋದಿ ಅವರು ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಚಿತ್ರದುರ್ಗ ಆಯಿತು, ಮೈಸೂರು ಆಯಿತು, ಈಗ ಗಂಗಾವತಿಯತ್ತ ಪ್ರಧಾನಿಗಳ ಪ್ರಯಾಣ ಆರಂಭ ಆಗಿದೆ. ಗಂಗಾವತಿಯಲ್ಲಿ ಇವತ್ತು ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ಅಭಿಮಾನಿಗಳು, ಮೋದಿ ಅಭಿಮಾನಿಗಳನ್ನು ಉದ್ದೇಶಿಸಿ ಅವರು ಭಾಷಣವನ್ನು ಮಾಡಲಿದ್ದಾರೆ. ಇದರ ಎಫೆಕ್ಟ್ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವು ಆಗಲೇ ಹೇಳ್ತಾ ಇದ್ವಿ. ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಮೋದಿಯವರ ಭಾಷಣದಿಂದ ಬಿಜೆಪಿಗೆ ಆನೆ ಬಲ ಬಂದ ರೀತಿಯಲ್ಲಿ ಆಗುತ್ತೆ. ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಿಜೆಪಿ ನಾಯಕರಲ್ಲಿ ಏನಿರುತ್ತೆ ಅವೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ ಮತ್ತು ಧಾರವಾಡ ಒಟ್ಟು 5 ಲೋಕಸಭಾ ಕ್ಷೇತ್ರಗಳ ಮೇಲೂ ಕೂಡ ಮೋದಿಯವರ ಇವತ್ತಿನ ಭಾಷಣ ಪರಿಣಾಮವನ್ನು ಬೀರುತ್ತೆ. ಆ ಭಾಗದ ಜನರೆಲ್ಲರೂ ಕೂಡ ಈಗಾಗಲೇ ಅಲ್ಲಿಗೆ ಬಂದಿದ್ದಾರೆ. 2ನೇ ಹಂತದ ಚುನಾವಣೆಗೆ ಮೋದಿಯವರ ಇವತ್ತಿನ ಭಾಷಣ ಸಾಕಷ್ಟು ಅನುಕೂಲತೆಯನ್ನು ಮಾಡಿಕೊಡುತ್ತೆ. ಈಗ ನೀವು ನೋಡ್ತಾ ಇರತಕ್ಕಂಥ ದೃಶ್ಯ ಇದು ನವದೆಹಲಿಯಿಂದ ನರೇಂದ್ರ ಮೋದಿಯವರು ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿರ್ತಕ್ಕಂಥದ್ದು. ಇದೇ ಫ್ಲೈಟ್ನಲ್ಲಿ ಅವರು ಬಂದಿದ್ದಾರೆ. ಇಲ್ಲಿ ರೆಡಿಯಾಗಿ ನಿಂತಿತ್ತು ಸೇನಾ ಹೆಲಿಕಾಪ್ಟರ್. ಸೊ ಪ್ರಧಾನಿ ಮೋದಿ ಅವರು ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿ ಭಾಗದ ನಾಯಕರು ಅವರಿಗೆ ಸಾಂಪ್ರದಾಯಿಕ ಸ್ವಾಗತವನ್ನು ಕೋರ್ತಾರೆ. ಅವರು ಹೆಚ್ಚು ತಡ ಮಾಡೋದಿಲ್ಲ. ಆ ಫ್ಲೈಟಿಂದ ಇಳಿದು ನೇರವಾಗಿ ಹೆಲಿಕಾಪ್ಟರ್ಗೆ ಹತ್ತಿ ಈಗಾಗಲೇ ಹೆಲಿಕಾಪ್ಟರ್ನಿಂದ ಗಂಗಾವತಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ರಿಟರ್ನ್ ಕೂಡ ಇದೇ ಮಾರ್ಗವಾಗಿ ಬರಬೇಕಾಗುತ್ತೆ. ಅಂದರೆ ಗಂಗಾವತಿಯಿಂದ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಹೆಲಿಕಾಪ್ಟರ್ನಲ್ಲಿ ಬಂದು ಹುಬ್ಬಳ್ಳಿಯಿಂದ ವಿಶೇಷ ವಿಮಾನದಲ್ಲಿ ಅವರು ತಮ್ಮ ಪ್ರಯಾಣವನ್ನು ವಾಪಸ್ ಅಲ್ಲಿಂದ ಹೊರಡುತ್ತಾರೆ. ಹುಬ್ಬಳ್ಳಿ ಏರ್ಪೋರ್ಟ್ನ ದೃಶ್ಯಾವಳಿಗಳನ್ನು ತಾವಿಲ್ಲಿ ತನಕ ನೋಡ್ತಾ ಇದ್ರಿ. ನವದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಅಲ್ಲಿಂದ ಮುಂದಕ್ಕೆ ಹೆಲಿಕಾಪ್ಟರ್ನಲ್ಲಿ ಗಂಗಾವತಿಯತ್ತ ಈಗಾಗಲೇ ಪ್ರಯಾಣವನ್ನು ಅವರು ಬೆಳೆಸಿದ್ದಾರೆ. ಗಂಗಾವತಿಯತ್ತ ಅವರನ್ನು ಹೊತ್ತಂತಹ ಸೇನಾ ಹೆಲಿಕಾಪ್ಟರ್ ಹೋಗ್ತಾ ಇದೆ. ಸೊ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಸುನಾಮಿ 3ನೇ ಬಾರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಅಂತ ಮೋದಿಯವರು 3ನೇ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಬೇಕು, ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಬಲ ಇರತಕ್ಕಂಥದ್ದು ಕರ್ನಾಟಕದಲ್ಲಿ. ಅದು ಕೇರಳದಲ್ಲೂ ಇಲ್ಲ, ತಮಿಳುನಾಡಿನಲ್ಲೂ ಇಲ್ಲ. ಬಿಜೆಪಿಗೆ ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬಬಲ್ಲ ರಾಜ್ಯ ಅಂತಂದರೆ ಅದು ಕರ್ನಾಟಕ. ಹಾಗಾಗಿ ಕರ್ನಾಟಕದ ಮೇಲೆ ಹೆಚ್ಚೆಚ್ಚು ಫೋಕಸ್ ಮಾಡ್ತಾರೆ. 2014ರ ಚುನಾವಣೆಯಲ್ಲಿ ಕೂಡ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ಈ ಬಾರಿ ಅದಕ್ಕಿಂತ ಹೆಚ್ಚಾಗಬೇಕು, 20-22 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಬಿಜೆಪಿ ಪ್ಲ್ಯಾನ್ ಹಾಕ್ಕೊಂಡಿದೆ. ಬಿಜೆಪಿ ಅವರಿಗೆ ಕಳೆದ ಬಾರಿ ಅವರು 2 ಪಕ್ಷಗಳನ್ನು ಎದುರಿಸಿದ್ರು. ಅಂದರೆ ಬಿಜೆಪಿಯವರು ಕಾಂಗ್ರೆಸ್ಸನ್ನು ಎದುರಿಸಿದ್ರು, JDS ಅನ್ನು ಎದುರಿಸಿದ್ರು. ಆದರೆ ಈ ಬಾರಿ ಬಿಜೆಪಿ ಅವರಿಗೆ ಒಬ್ಬರೇ ಶತ್ರು, ಐದರ್ ಕಾಂಗ್ರೆಸ್ ಆರ್ JDS. ಯಾಕೆಂದರೆ ಅವರಿಬ್ಬರು ಮೈತ್ರಿ ಮಾಡಿಕೊಂಡು ಒಬ್ಬ ಅಭ್ಯರ್ಥಿಯನ್ನು ಮಾತ್ರ ಕಣಕ್ಕೆ ಇಳಿಸಿರೋದ್ರಿಂದ ಒಬ್ಬರ ವಿರುದ್ಧವಷ್ಟೇ ಹೋರಾಡಬೇಕಾಗುತ್ತೆ. ಇದು ಬಿಜೆಪಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅವರು ಅಂದಾಜು ಮಾಡ್ತಾ ಇದ್ದಾರೆ. ಹಾಗಾಗಿ
ಕನಿಷ್ಠ 20 ಸೀಟಾದರೂ ಬಿ ಜೆ ಪಿಗೆ ಕರ್ನಾಟಕದಿಂದ ಬರಬೇಕು ಅಂತಕ್ಕಂಥದ್ದು. 20, 22 ಯಡಿಯೂರಪ್ಪನವ್ರು ಎಲ್ಲೋದ್ರೂ ಕೂಡ ನಾವು 22 ಸೀಟ್ ಗೆಲ್ತೀವಿ, 22 ಸೀಟ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ, ಬಟ್ 22 ಸೀಟನ್ನು ಗೆಲ್ಲದೆ ಹೋದರೂ ಕೂಡ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲೋದಕ್ಕೆ ಮೋದಿಯವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ.